ಒಡೆದು ಮನೆಯಾಗಿದೆ ಬಿಜೆಪಿ, ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರವೇ. ಇದರ ನಡುವೆ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡರು ಕೂಡ ಇವತ್ತೊಂದು ಬಾಂಬ್ ಹಾಕಿದ್ರು. ನೀವೇನೇ ಅಸಮಾಧಾನ ಇದ್ರೂ ಕೂಡ ನೇರವಾಗಿ ದೆಹಲಿಗೆ ವಿಮಾನ ಹತ್ತೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಿ, ಬದಲಾಗಿ ಬೀದರ್ನ ಬೀದಿಲಿ ಕೂತು ತಮಟೆ ಹೊಡೆದ್ರೆ ಏನು ಪ್ರಯೋಜನ ಅಂತ ನೇರವಾಗಿನೇ ಇನ್ಫ್ಯಾಕ್ಟ್ ಪರೋಕ್ಷವಾಗಿ ಯತ್ನಾಳ್ ವಿರುದ್ಧ ಗುಡುಗಿದ್ರು. ಆದರೆ ಯತ್ನಾಳ್ ಅವರು ಕೂಡ ಇದಕ್ಕೆ ತಿರುಗೇಟನ್ನು ಕೊಟ್ಟರು. ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ದಿದ್ರೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅನ್ನುವಂಥ ವಾರ್ನಿಂಗನ್ನು ಕೂಡ ಯತ್ನಾಳ್ ಸಾಹೇಬರು ಕೊಟ್ಟೇ ಬಿಟ್ರು. ಕೇಂದ್ರದವರು ನಮ್ಮನ್ನು ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳುವಂಥದ್ದು ಕಂಡಂತ ಸತ್ಯ. ಅವರು ಬಹಳ ಮಾತಾಡ್ತಾರೆ, ಅದನ್ನ ಬಿಚ್ಚಿಟ್ಟೆ ಅಂದ್ರೆ ಅವ್ರದೆಲ್ಲ ಬಹಳ ಪಕ್ಷದ ಆಂತರಿಕ ಗೊಂದಲಗಳು ಇವತ್ತು ಬಂದಿರುವಂತದ್ದು ಇದೇ ಪ್ರಥಮ ಬಾರಿ. ಇದು ಬಾರಿ ನೋವಿನ ಸಂಗತಿ. ಸುಮ್ಮನೆ ಬಾಯಿ ಮಾಡಿಕೊಂಡ್ರು ಒಳ್ಳೆ ಎಲ್ಲಾ ಪ್ರಮುಖ ಸ್ಥಾನಗಳನ್ನು ಪಡ್ಕೊಂಡವನ್ನ ಪಾರ್ಟಿಗೆ ಈ ಪರಿಸ್ಥಿತಿ ಬಂತಲ್ಲ ಅಂತ ಹೇಳುವಂತಹ ಮಾನಸಿಕ ನೋವು. ನಾಗರಹಾವ ಎರೆಹುಳ ಎತ್ತನೆರ ಸಂಬಂಧವಯ್ಯ ಸದಾನಂದ. ಕೇಸರಿ ಮನೆಯಲ್ಲಿ ಆಂತರಿಕ ಯುದ್ಧ, ಬಿಜೆಪಿಗೆ ಮುಜುಗರ. ಆಡಳಿತ ಪಕ್ಷದ ವಿರುದ್ಧ ಒಗ್ಗಟ್ಟಾಗಿ ಹೋರಾಡಬೇಕಿದ್ದ ಬಿಜೆಪಿ ಎರಡು ಬಣವಾಗಿದೆ. ಸರ್ಕಾರವನ್ನೇ ಟಾರ್ಗೆಟ್ ಮಾಡಬೇಕಿದ್ದ ನಾಯಕರು ಛಿದ್ರವಾಗಿಬಿಟ್ಟಿದ್ದಾರೆ. ಯಾರು ಎಷ್ಟೇ ವಾರ್ನಿಂಗ್ ಕೊಟ್ಟರೂ ಯತ್ನಾಳ್ ಮಾತ್ರ ತಮ್ಮ ಪಟ್ಟು ಬಿಡ್ತಿಲ್ಲ. ಇದೀಗ ಬಿಜೆಪಿಯ ಹಿರಿಯ ನಾಯಕರೇ ಆಕ್ರೋಶ ಹೊರಹಾಕ್ತಿದ್ದಾರೆ. ಬಿಜೆಪಿಯ ಇತಿಹಾಸದಲ್ಲೇ ಇಂಥ ಪರಿಸ್ಥಿತಿ ಬಂದಿಲ್ಲ ಅನ್ನೋ ಆತಂಕ ವ್ಯಕ್ತಪಡಿಸಿದ್ದಾರೆ. ಇದೇ ಹೊತ್ತಿನಲ್ಲೇ ಇದೀಗ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋಕೆ ಹೈಕಮಾಂಡ್ ಮುಹೂರ್ತ ಫಿಕ್ಸ್ ಮಾಡಿದೆ. ಬಿಜೆಪಿ ಬಣ ಬಡಿದಾಟ, ಕೊನೆಗೂ ಹೈಕಮಾಂಡ್ ಎಂಟ್ರಿ. ಅಂತರ್ಯುದ್ಧಕ್ಕೆ ಬ್ರೇಕ್ ಹಾಕೋಕೆ ನಾಯಕರು ನಿರ್ಧಾರ. ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ಎಷ್ಟು ದಿನ ಅಂತ ಗುಟ್ಟಾಗಿರುತ್ತೆ ಹೇಳಿ. ಒಂದಲ್ಲ ಒಂದು ದಿನ ಅದು ಬೀದಿಗೆ ಬರಲೇಬೇಕು. ಅದೇ ರೀತಿಯಲ್ಲಿ ವಫ್ ಹೋರಾಟದ ಮೂಲಕ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಸಮರ ಸಾರಿದ್ದಾರೆ. ಇದೀಗ ಇದೇ ವಿಚಾರ ಹೈಕಮಾಂಡ್ಗೂ ತಲುಪಿದೆ. ಮೊನ್ನೆಯಷ್ಟೇ ವಿಜಯೇಂದ್ರ ಕೂಡ ದೆಹಲಿಗೆ ಭೇಟಿ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಹೈಕಮಾಂಡ್ ಎಂಟ್ರಿ ಕೊಡ್ತಿದೆ. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋಕೆ ಸಮಯವನ್ನು ನಿಗದಿ ಮಾಡಲಾಗಿದೆ. ಇದರ ಬಗ್ಗೆ ಇನ್ಸೈಡ್ ಮಾಹಿತಿಯನ್ನೇ ಹೇಳ್ತೀವಿ ನೋಡಿ. ಡಿಸೆಂಬರ್ 2 ಮತ್ತು 3 ಬೆಂಗಳೂರಿನಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಜುಗ್ ನೇತೃತ್ವದಲ್ಲಿ ಸಭೆ ಕರೆಯಲಾಗಿದೆ. 2ನೇ ದಿನ ನಡೆಯುವ ಸಭೆ ತುಂಬಾನೇ ಮಹತ್ವ ಆಗಿದೆ. ಯಾಕಂದ್ರೆ ಬಿಜೆಪಿಯಲ್ಲಿನ ಬಣ ಬೆಳವಣಿಗೆ ಬಗ್ಗೆ ಚರ್ಚೆ ನಡೆಯಲಿದೆ. ಸಭೆಯಲ್ಲಿ ಚರ್ಚೆ ಮಾಡಿದ ಬಳಿಕ ಹೈಕಮಾಂಡ್ಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಜುಗ್ ವರದಿ ಸಲ್ಲಿಕೆ ಮಾಡಲಿದ್ದಾರೆ. ಶಾಸಕ ಯತ್ನಾಳ್ ಟೀಮ್ ವಿರುದ್ಧ ಸಿಡಿದೆದ್ದ ಸದಾನಂದ ಗೌಡ. ಬಿಜೆಪಿಯ ಹೆಬ್ಬಾಗಿಲುಗಳೇ ಬೇರೆ ಬೇರೆ ಬಾಗಿಲು ಆಗಿರೋದು ಬೇಸರದ ಸಂಗತಿಯಾಗಿದೆ. ಈ ಹಿಂದೆ 2 ಗುಂಪುಗಳು ಸಣಸಾಡ್ತಿದ್ವು, ಆದರೆ ಯಾವತ್ತೂ ಬೀದಿಗೆ ಇಳಿಯಲಿಲ್ಲ. ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಬೀದಿಗೆ ಬಂದಿರೋದು ನೋವಿನ ಸಂಗತಿ ಅಂತ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಬೇಸರ ಹೊರಹಾಕಿದ್ರು. ಆ ಹೆಬ್ಬಾಗಿಲೇ ಇವತ್ತು ವಿಭಿನ್ನ ಬಾಗಿಲುಗಳಾಗಿರುವಂಥದ್ದು ನಮಗೆ ಭಾರಿ ಬೇಸರದ ಸಂಗತಿ. ಇವರ 2 ಗುಂಪುಗಳು ಅತ್ಯಂತ ಪ್ರಬಲವಾಗಿ ಸಣಸಾಡ್ತಾ ಇದ್ವು, ಆದರೆ ಯಾವತ್ತೂ ಬೀದಿಗಿಳಿಲಿಲ್ಲ. ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿ ಪಕ್ಷದ ಆಂತರಿಕ ಗೊಂದಲಗಳು ಬೀದಿಗಳಲ್ಲಿ ಇವತ್ತು ಬಂದಿರುವಂಥದ್ದು ಇದೇ ಪ್ರಥಮ ಬಾರಿ. ಇದು ಭಾರಿ ನೋವಿನ ಸಂಗತಿ. ಪ್ರತಿಭಟನೆಗೆ ಬಂಗಾರದ ಬಟ್ಟಲಿನಲ್ಲಿ ವಿಷಯಗಳು ಸಿಕ್ಕಿತ್ತು. ಆದರೆ ಆಂತರಿಕ ಕಿತ್ತಾಟದಿಂದ ಎಲ್ಲವೂ ಬೀದಿಗೆ ಬಂದಿದೆ. ಶಾಸಕ ಯತ್ನಾಳ್ ಟೀಮ್ ನಡೆಗೆ ಡಿವಿ ಸದಾನಂದ ಗೌಡ ಕಿಡಿ. ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಗೆ ಇಡೀ ದೇಶದಲ್ಲೇ ಸಿಗದಿರುವಷ್ಟು ವಿಷಯ ಸಿಕ್ಕಿತ್ತು. ಬಂಗಾರದ ಬಟ್ಟಲಿನಲ್ಲಿ ನಮಗೆ ವಿಷಯ ಇತ್ತು, ಆದರೆ ಆಂತರಿಕ ಕಿತ್ತಾಟದಿಂದ ಎಲ್ಲವೂ ಬೀದಿಗೆ ಬಂದಿದೆ ಅಂತ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ರೋಷಾವೇಶಗೊಂಡ್ರು. ಇವತ್ತು ಕರ್ನಾಟಕದ ಕಾಂಗ್ರೆಸ್ನ ಆಡಳಿತ ಕಳೆದ 1.5 ವರ್ಷದಲ್ಲಿ ಬಂಗಾರದ ಬಟ್ಟಲಲ್ಲಿ ಏನು ಇಶ್ಯೂಗಳು ಒಂದು ಪ್ರತಿಪಕ್ಷಕ್ಕೆ ಇಡೀ ದೇಶದಲ್ಲಿ ಸಿಕ್ಕದಂತ ಇಶ್ಯೂಗಳನ್ನು ಕೊಡುವಂಥದ್ದನ್ನು ಕರ್ನಾಟಕದಲ್ಲಿ ಕೊಟ್ಟರು ಕೂಡ ನಮ್ಮೊಳಗಿನ ಈ ಆಂತರಿಕವಾದಂಥ ಭಿನ್ನಾಭಿಪ್ರಾಯ ಕಾರ್ಯಕರ್ತರಿಗೆ ಮನಸ್ಸಿಗೆ ಎಷ್ಟು ನೋವಿದೆ ಅಂತ ಹೇಳಿದ್ರೆ, ರಾಜ್ಯಾಧ್ಯಕ್ಷರನ್ನ ಒಪ್ಪಿಕೊಳ್ಬೇಕು ಅಂತ ಡಿ ವಿ ಸದಾನಂದ ಗೌಡ ವಾರ್ನಿಂಗ್ ಮಾಡಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಯತ್ನಾಳ್ ಬಾಯಿ ಮುಚ್ಕೊಂಡ್ರೆ ಒಳ್ಳೆಯದು ಅಂದ್ರು.
ರಾಜ್ಯದ ಅಧ್ಯಕ್ಷರ ನೇಮಕ ನಮ್ಮ ರಾಷ್ಟ್ರೀಯ ಪ್ರಮುಖರು ಮಾಡಿದ ಕಾರಣ ರಾಜ್ಯದ ಅಧ್ಯಕ್ಷರು ಅಂತ ಹೇಳುವಂಥವರನ್ನು ನಾವು ಒಪ್ಪಿಕೊಳ್ಳಬೇಕು. ನಾವು ರಾಷ್ಟ್ರೀಯ ನಾಯಕರು ಮಾಡಿದಂಥ ತೀರ್ಮಾನಗಳನ್ನು, ಅದು ವಿರೋಧ ಪಕ್ಷದ ನಾಯಕರಿರ್ಬೋದು, ರಾಜ್ಯದ ಅಧ್ಯಕ್ಷ ಇರ್ಬೋದು, ಒಮ್ಮೆ ಅಲ್ಲಿಂದ ಅನೌನ್ಸ್ ಆದ ಮೇಲೆ ಅವರು ನಮ್ಮ ಅಧ್ಯಕ್ಷರು. ಸರಿಯಾ ತಪ್ಪ? ಅಟ್ಟೆ ಗಾಬರಿಯಾಗಾರ ಸದಾನಂದ ಗೌಡರು ಅವರು ಭಾಳ ಮಾತಾಡ್ಯಾರ. ನಾನು ಮುಂದೆ ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರದ್ದೆಲ್ಲ ಬಣ್ಣ ಬಯಲಾಗ್ತದೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂಡ್ರದು ಒಳ್ಳೆಯದವ್ರು. ಸದಾನಂದ ಗೌಡರು ಯಡಿಯೂರಪ್ಪ ಅವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ, ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ. ಅದು ಮಾತಾಡಿಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬಲ್ಲಿ ಬರ್ತಾರಂತ ಕೇಳ್ರಿ. ಇಷ್ಟು ಕೆಟ್ಟದಾಗಿ ಮಾತಾಡ್ರಿ. ನಾ ಎಂದೂ ಮಾತಾಡಿದ್ಲು ಯಡಿಯೂರಪ್ಪನವ್ರ ಕುಟುಂಬ ಬಗ್ಗೆ ಅಷ್ಟು ಕೆಟ್ಟ ಮಾತಾಡ್ಯಾರ. ಅದಕ್ಕೆ ಸುಮ್ಮ ಬಾಯಿ ಮುಚ್ಕೊಂಡು ಇರೋದು ಒಳ್ಳೆಯದು. ಇನ್ನು ಡಿ.ವಿ. ಸದಾನಂದ ಗೌಡ ಯತ್ನಾಳ್ ಮಧ್ಯೆ ಯೋಗ್ಯತೆಯ ಫೈಟ್ ಕೂಡ ನಡೀತು. ಇಂಥವರಿಗೆ ಕೂಡ ಕೇಂದ್ರದ ಎಲ್ಲ ನಾಯಕರು ಗೊತ್ತಿದ್ದುಕೊಂಡು ಇವರು ತಮ್ಮಟ ಬಾರಿಸೋದು, ಮಾರ್ಗದಲ್ಲಿ ಬೀದಿಯಲ್ಲಿ ತಮ್ಮಟ ಬಾರಿಸುವಂಥದ್ದು ಉಂಟಲ್ಲ, ಇದು ಅಶಿಸ್ತು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದು ಅಕ್ರಮ. ಇಂಥವರು ನಮ್ಮ ಪಾರ್ಟಿಯಲ್ಲಿ ಇರಲಿಕ್ಕೆ ಅವರು ಖಂಡಿತ ಯೋಗ್ಯರಲ್ಲ. ನಾವೇನು ರಾಜ್ಯಾಧ್ಯಕ್ಷ ಆಗಬೇಕು, ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕಂತ ಹೋರಾಟ ಅಲ್ಲ, ಮತ್ತು ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಅಲ್ಲ. ಇವ್ರು ಯಾರೂ ಗಾಬರಿ ಆಗೋವಂಥದ್ದು ಬೇಕಾಗಿಲ್ಲ. ಅದು ಗಾಬರಿ ಆಗ್ತೀರಿ ನಾವು ನಿಮ್ಮ ಬಗ್ಗೆ ಮಾತಾಡಲ್ಲ. ಒಂದು ಸದಾನಂದ ಗೌಡದ್ದು ಏನೈತೆ ಕೆಲಸ? ಏನೂ ಇಲ್ಲ. ಹೈಕಮಾಂಡ್ ಕರೆ ಬಂದಿತ್ತು, ಯತ್ನಾಳ್ ಸ್ಫೋಟಕ ಹೇಳಿಕೆ. ಹೈಕಮಾಂಡ್ ಕರೆ ಮಾಡಿರೋ ಬಗ್ಗೆ ಶಾಸಕ ಯತ್ನಾಳ್ ಸ್ಫೋಟಕ ಮಾಹಿತಿ ಬಿಚ್ಚಿಟ್ರು. ನಾನೊಬ್ಬನೇ ಬರೋದಿಲ್ಲ, ಬಂದ್ರೆ ಎಲ್ಲರೂ ಬರ್ತೀವಿ ಎಂದಿದ್ದೀನಿ ಎಂದಿದ್ದಾರಂತೆ. ತಕ್ಷಣ ಇವತ್ತು ಹೊಲ್ಟು ಬರ್ದ್ಬಿಡ್ರಿ ಅಂತೇಳಿ, ನಾಳೆ ಬರೋದಿಲ್ಲ ಅಂತ ಹೇಳಿದೆ. ನಾನು ನಂದು ಟೀಮ್ ಇದೆ, ನಾವು ಟೀಮ್ ಮಾಡಿದ್ದೀವಿ. ಭ್ರಷ್ಟಾಚಾರದ ವಿರುದ್ಧ, ವಂಶವಾದದ ವಿರುದ್ಧ, ವಕಫ್ ವಿರುದ್ಧ ಹೋರಾಟ ಮಾಡಕತ್ತೀವಿ. ಇಡೀ ಟೀಮ್ ನಾವು ದಿಲ್ಲಿ ಕರೆಸ್ರಿ, ನಾವು ಹೇಳ್ತೀವಿ ಏನು ನಡೆದೈತೆ ಕರ್ನಾಟಕದ. ನಾನು ಯತ್ನಾಳನೊಬ್ಬನ ಕರೆದು ಸಮಾಧಾನ ಮಾಡಿ ನನಗೇನೋ ಬೆದರಿಸಿದ್ರು, ಅಂಜಿಸಿದ್ರು ಅಂತ ಏನಾರೇ ನೀವು ತಿಳ್ಕೊಂಡಿದ್ರೆ ಎದಕ್ಕೂ ಹೆದರುವುದಿಲ್ಲ, ಕ್ಷಮಾಪಣೆ ಕೇಳುವುದಿಲ್ಲ. ಕೋರ್ ಕಮಿಟಿ ಸಭೆಯಲ್ಲಿ ಎಲ್ಲವೂ ಚರ್ಚೆ ಮಾಡ್ತೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು. ಈ ಕೋರ್ ಕಮಿಟಿ 3ನೇ ತಾರೀಕು ಕೋರ್ ಕಮಿಟಿ ಇದೆ, ಅಲ್ಲಿ ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಕುತ್ಕೊಂಡು ಬಗೆಹರಿಸ್ಬೇಕು, ಮಾತಾಡಿ ಬಗೆಹರಿಸ್ಬೇಕು. ಟೈಮ್ ಹಿಡಿತೈತಿ. ಇನ್ನೊಂದು ನನಗನ್ಸಿದ್ರೆ ಇನ್ನೊಂದು ತಿಂಗಳು 2 ತಿಂಗಳು ಹೋಗ್ತೈತೆ. ಮಹಾರಾಷ್ಟ್ರ ಫಲಿತಾಂಶದ ಬಳಿಕ ರಾಜ್ಯದ ಕಡೆ ಬಿಜೆಪಿ ಹೈಕಮಾಂಡ್ ಗಮನ ಹರಿಸುತ್ತಿದ್ದು, ಡಿಸೆಂಬರ್ 2 ಮತ್ತು 3ರಂದು 2 ದಿನಗಳ ಕಾಲ ರಾಜ್ಯ ಕೋರ್ ಕಮಿಟಿ ಸಭೆ ನಡೆಯಲಿದೆ. ರಾಜ್ಯಕ್ಕೆ ಬರಲಿರುವ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಜುಗ್ ರಾಜ್ಯದ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ಗೆ ವರದಿ ಸಲ್ಲಿಸಲಿದ್ದಾರೆ. ಕಿರಣ್ ಹನಿಯಾಡ್ಕ, ಟಿವಿ9 ಬೆಂಗಳೂರು.